ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನೋಡಿ. ದುರಂತಕ್ಕೆ ಆಘಾತ ವ್ಯಕ್ತಪಡಿಸಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಕೂಡ ಮೃತರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಗಾಯಾಳುಗಳಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಅಂತ ಸೂಚನೆಯನ್ನು ಕೂಡ ಈಗಾಗಲೇ ಕರ್ನೂಲ್ ಜಿಲ್ಲಾಸ್ಪತ್ರೆ ವೈದ್ಯರಿಗೆ ವೈದ್ಯ ಸಿಬ್ಬಂದಿಗೂ ಕೂಡ ಸಿಎಂ ಮಾಹಿತಿಯನ್ನು ನೀಡಿದರೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಪೋಸ್ಟ್ ಮಾಡಿದ್ದಾರೆ, ಟ್ವೀಟ್ ಮಾಡಿ ನೋಡಿ. ಒಂದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿರುವಂತಹ ಚಂದ್ರಬಾಬು ನಾಯ್ಡು ಅವರು ತುಂಬ ದಿಗ್ಭ್ರಾಂತನಾದೆ ಈ ವಿಚಾರವನ್ನು ತಿಳಿದು. ಈ ರೀತಿಯಾದಂಥ ಒಂದು ದುರಂತ ಕೇಳಿ ಸಾಕಷ್ಟು ನೋವಲ್ಲಿದ್ದೀನಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ, ಜೊತೆಗೆ ಎಲ್ಲ ರೀತಿಯಾದಂಥ ನೆರವನ್ನು ನಾವು ನೀಡ್ತೀವಿ, ಸರ್ಕಾರದ ವತಿಯಿಂದ ಏನೆಲ್ಲ ಸಹಾಯ ಬೇಕು ಅದೆಲ್ಲವೂ ಕೂಡ ಆಗುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ತಮ್ಮ ಟ್ವೀಟ್ನಲ್ಲಿ ಹೇಳಿದ್ದಾರೆ. ಜೊತೆಗೆ ಈ ಮೃತಪಟ್ಟಿರುವವರ ಕುಟುಂಬಗಳಿಗೆ ಸಾಂತ್ವನವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ನಾವು ಪ್ರತಿನಿಧಿ ಭೀಮೇಶ್ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ. ಭೀಮೇಶ್, ಸದ್ಯಕ್ಕೆ ಸ್ಥಳದಿಂದ ಏನಾದರೂ ಹೆಚ್ಚಿನ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆಯಾ? ಈಗ ತೆರವುಗೊಳಿಸಿದಾರ ಸ್ಥಳದಿಂದ? ಹಾಗೆ ಮೃತದೇಹಗಳನ್ನು ಇನ್ನೂ ಹೊರಗಡೆ ತೆಗೆಯುವಂಥ ಕೆಲಸ ನಡೀತಾ ಇದೆಯಾ? ಇದುವರೆಗೂ 11 ಆಗಿತ್ತು, ಮತ್ತೇನಾದರೂ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆಯಾ ಭೀಮೇಶ್? ರಹಮಾನ್, ಸದ್ಯ 11 ಮೃತದೇಹಗಳನ್ನ ಬಸ್ಸಿಂದ ಹೊರಕ್ಕೆ ತೆಗೆಯಲಾಗಿರುವಂತದ್ದು. ಸುಮಾರು 30 ಮೃತದೇಹಗಳು ಒಳಗಡೆ ಇರುವಂತಹ ಸಂಖ್ಯೆ ವ್ಯಕ್ತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ಕಳೆಬರ ಅಂದ್ರೆ ಮೃತಪಟ್ಟವ್ರದ್ದು ಯಾವುದೇ ಕೂಡ ಕಳೆಬರ ಒಳಗಡೆ ಸಿಗಬಾರ್ದು, ಅಂದ್ರೆ ಸಿಕ್ಕಿ ಹಾಕೊಳ್ಬಾರ್ದು ಅಂತ ನಿಟ್ಟಿನಲ್ಲಿ ಬಹಳ ಸೂಕ್ಷ್ಮವಾಗಿ FSL ತಂಡ ಮತ್ತು ಸ್ಥಳೀಯ ಪೊಲೀಸರು ಈ ಒಂದು ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇರುವಂತದ್ದು. ಎಲ್ಲೊಂದ್ ಕಡೆ ಘಟನೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ರಹಮಾನ್, ಏನು ಚಿನ್ನಟಿಕೂರು ಬಳಿ ಘಟನೆ ನಡೆದಿದೆ, ಇಲ್ಲಿ ಚಾಲಕನ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಪ್ರಾಥಮಿಕ ಮಾಹಿತಿ ಸಿಕ್ಕಿರುವಂತದ್ದು. ಬಸ್ ನಲ್ಲಿ 2 ಮಕ್ಕಳು ಜೊತೆ 39 ಪ್ರಯಾಣಿಕರು ಇರುವಂತ ಮಾಹಿತಿ ಇದೆ. ಆದ್ರೆ ಈ ಒಂದು ಘಟನೆ ಬಳಿಕ ಏನು 2 ಪ್ರಯಾಣಿಕರು ಅಂದ್ರೆ ಸ್ಪೇ ಡ್ರೈವರ್ ಆಗಿರ್ಬೋದು ಮತ್ತು ಡ್ರೈವರ್ ಇಬ್ರು ಕೂಡ ಸುರಕ್ಷಿತವಾಗಿ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಜೊತೆಗೆ ಅಲ್ಲಿದ್ದಂತ 21 ಜನ ಪ್ರಯಾಣಿಕರು ಕೂಡ ಪಾರಾಗಿದ್ದಾರೆ. ಆದ್ರೆ 20 ಜನ ಒಳಗಡೆ ಸಿಕ್ಕಾಕೊಂಡಿರುವಂತಹ ಮಾಹಿತಿ ಏನಿದೆ, ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಕೂಡ ನಡೆಸಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಘಟನೆಗೆ ಸಂಬಂಧಪಟ್ಟಂತೆ ಬಸ್ನ ಅವಶೇಷದ ಮುಂದೆ ಬೈಕ್ ಕೂಡ ಸಿಕ್ಕಿ ಹಾಕಿಕೊಳ್ಳುವಂತ ಕಾರಣಕ್ಕಾಗಿ ಬಸ್ ಚಾಲಕ ಬಂದಿಗೆ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಅನ್ನುವಂತ ಸ್ಪಷ್ಟವಾದ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಘಟನೆ ಆದ ಬಳಿಕ ಅಂದ್ರೆ ಬೈಕ್ಗೆ ಡಿಕ್ಕಿ ಹೊಡೆದಂತ ಬಳಿಕ ಚಾಲಕ ಸುಮಾರು 400 ಮೀಟರ್ನಷ್ಟು ಬಸ್ ಬೈಕ್ ಅನ್ನು ಎಳ್ಕೊಂಡು ಹೋಗುತ್ತೆ. ಆ ಸಂದರ್ಭದಲ್ಲಿ ಅಂದ್ರೆ ಬೈಕ್ಗೆ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಬಸ್ ಅನ್ನ ನಿಲ್ಲಿಸಿ ಆ ಸಂದರ್ಭದಲ್ಲಿ ಏನಾದ್ರೂ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ರೆ ಖಂಡಿತವಾಗ್ಲೂ ಬಸ್ ನಲ್ಲಿದ್ದಂತ ಪ್ರಯಾಣಿಕರು ಬದುಕುಳಿತಿದ್ರು ಮತ್ತು ಇಂತಹ ದುರಂತ ನಡೀತಾ ಇರಲಿಲ್ಲ. ಬಸ್ ಚಾಲಕ 400 ಮೀಟರ್ನ ಚಲಾಯಿಸ್ಕೊಂಡು ಹೋಗ್ತಾನೆ. ಆ ಸಂದರ್ಭದಲ್ಲಿ ಬೈಕ್ ನ ಪೆಟ್ರೋಲ್ ಟ್ಯಾಂಕ್ ನಿಂದ ಈ ಕಿಡಿ ಹೊಚ್ಚಿ ಬಸ್ ನ ಒಳಗಡೆ ಹೊಗೆ ಆವರಿಸಿಕೊಂಡಿದೆ. ಇದಾದ ಬಳಿಕ ದಟ್ಟವಾದ ಹೊಗೆ ಬಳಿಕ ಚಾಲಕ ಅಲರ್ಟ್ ಆಗ್ತಾನೆ. ನಂತರ ಮಲಗಿದ್ದಂತ ಸ್ಪೇ ಡ್ರೈವರ್ ಎಬ್ಬಿಸಿ ಬೆಂಕಿ ನಂದಿಸುವ ಕೆಲಸಕ್ಕೆ ಮುಂದಾಗ್ತಾರೆ ಹೊರತು ಪ್ರಯಾಣಿಕರ ಸೇಫ್ಟಿ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಏನಾದ್ರೂ ಅವರು ಡೋರ್ ನ ಓಪನ್ ಮಾಡಿ ಪ್ರಯಾಣಿಕರನ್ನ ಇಳಿಸುವಂತ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಬಸ್ ನಲ್ಲಿದ್ದಂತ ಎಲ್ಲರೂ ಕೂಡ ಸೇಫ್ ಆಗಿ ಹೊರಗೆ ಬರ್ತಾ ಇದ್ರು. ಅವರು ಬಸ್ ಅನ್ನ ಅಗ್ನಿ ಅವಘಡವನ್ನ ತಪ್ಪಿಸ್ಲಿಕ್ಕೆ ಮತ್ತು ಬೆಂಕಿ ನಂದಿಸ್ಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ದಟ್ಟವಾದ ಹೊಗೆ ಕ್ಷಣಾರ್ಧದಲ್ಲೇ ಬೆಂಕಿಗೆ ಆಹುತಿ ಆಗುತ್ತೆ ಬಸ್. ಆ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಹೆಲ್ಪ್ ಮಾಡ್ತಾರೆ ಮತ್ತು ಬಸ್ ಒಳಗಡೆ ಇದ್ದಂತ ಪ್ರಯಾಣಿಕರು ಕೂಡ ಗ್ಲಾಸ್ ಗಳನ್ನ ಹೊಡೆದು ಹೊರಗಡೆ ಬರುವಂತ ಪ್ರಯತ್ನ ಮಾಡಿ ಸುಮಾರು 21 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಕರ್ನೂಲ್ ಪೊಲೀಸರು ಘಟನೆಗೆ ಸಂಬಂಧಪಟ್ಟಂತೆ ಸ್ಪೇರ್ ಚಾಲಕರನ್ನ ವಶಕ್ಕೆ ಪಡೆದು ಮಾಹಿತಿ ಪಡೆದಿರುವಂತದ್ದು. ಆದ್ರೆ ಚಾಲಕ ಏನಿದ್ದ ಆತ ಎಸ್ಕೇಪ್ ಆಗಿರೋ ಬಗ್ಗೆ ಕೂಡ ಮಾಹಿತಿ ಇರುವಂತದ್ದು. ಹೀಗಾಗಿ ಆತನ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ 20 ಜನ ಏನು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಓಕೆ ಭೀಮೇಶ್, ಒಂದು ನಿಮಿಷ.